ಒಂದ್ ಮಾತೈತಿ ಸುಮಿತ್ರಬಾಯಿ, ಏನ್ ಹೇಳ್ಯಾರಪ್ಪ? ನೀನಾಗೆ ಕೆದರಿ ಕ್ಯಾರ ಹಾಕೊಂಡಿ. ಇವತ್ತು ಫತೇಪುರ ಗ್ರಾಮದವರು ಹಡಲಿಗೆರವ್ರು ಇಂಥದ್ದೇ ಮೋಸ ಮಾಡ್ಯಾರತ್ತ ಹೇಳುತ್ತ ನಾನು. ಮಂಗಳಾರತಿ ಇಲ್ಲ ಇಲ್ರಿಪ್ಪ, ಇಲ್ಲ. ಮುಂಜಾನೆ 10 ಆಗೋಲ್ಲಕ್ ಟೈಮ್ 10. ಹೌದಾ? ನಮ್ಮ ದೃಷ್ಟಿ ಒಳಗ ನೀ ಕೆಟ್ಟಾಗಬೇಕು, ಇಲ್ಲಕ ನಿನ್ನ ದೃಷ್ಟಿ ಒಳಗ ನಾವು ಕೆಟ್ಟಾಗಬೇಕು. ಇಬ್ಬರು ಒಬ್ರು ಇವ್ರಿಗೆ ಕೆಟ್ಟಾರಾಗಿರ್ಬೇಕು, ದೈದವ್ರಿಗೆ ಹೌದಾಗಿರ್ಬೇಕು. ಹೌದು. ಇನ್ನ ಒಂದ್ ಮಾತು ಹೇಳಿಲ್ಲ ನನಗೆ ಬಹಳ ಚಂದ. ಏನ್ ಹೇಳ್ಯಾರಪ್ಪ ಅಕ್ಕಾರು? ಮಗ BP ಏರ್ಸ್ಕೋತಾನ, ಅಚ್ಚಿ ಕಡೆ ಹೋಗಿ 2 ಕಟ್ಟು ಬೀಡಿ ಸೇತಾನ. ಯಾಕಲ್ಲ ಕತ್ತ ಗೊತ್ತದನ? ಯಾಕ್ರಿಪ್ಪ? ಅವನು ಪಂಚಗಳ ಹುಟ್ಟಿದಿದು. ಇದು ಪಂಚಗಳ ಹುಟ್ಟದತ್ತೇಳಿ ನಮಗ್ ಹೊಳೆ ಬೇಯ್ತಿದ್ದು. ನಮಗೆ ನಾವೇ ಹಡ್ದೇವು, ನಮಗೆ ಹೊಳೆ ಬೇಯ್ತು. ಎದ್ರ ಹುಟ್ಟಾರ್ರಿ? ಪಂಚಕದಾಗ. ಕೂಡಿದಂತ ಗುರು ಹಿರಿಯರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸುತ್ತ ಬಲ ಜ್ಞಾನಿಗಳಂತವ್ರು ಬೀರಣ್ಣ ಒಂದು ಮಾತಿ ಹಿಂಗೆ ಹೇಳ್ತಾರಲ್ಲ. ಯಾನ್ ಹೇಳಿದ್ರಿ ಸರ? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಇರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು, ನುಡಿ ಒಳಗಾಗಿ ನಡೆದಿದ್ದರೆ ಅಂಥವರಿಗೆ ಮೆಚ್ಚನ ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ. ಇದೇ ಮಾತನ್ನ ಯಾಕೆ ಹೇಳ್ತಾರಿಪ್ಪ? ನಾವಾಡುವಂತ ಮಾತು ಮುತ್ತಾಗಿರ್ಬೇಕು, ನಾವಾಡುವಂತ ಮಾತು ಮಾಣಿಕ್ಯ ಆಗಿರ್ಬೇಕು, ನಾವು ಆಡುವಂತ ಮಾತು ದೀಪ್ತಿ ಆಗಿರ್ಬೇಕು. ಅದು ನಾವಾಡುವಂತ ಮಾತು ಕೇಳಿ ಗುಡಿ ಒಳಗೆ ಕೂತಂತ ತಾಯಿ ಏನ್ ಮಾಡಬೇಕು? ಕುಲು 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 ಅಂತ ನಗುತ್ತಿರ್ಬೇಕು ತಮ್ಮ. ಅಕಸ್ಮಾತ್ ನಮ್ಮ ಮಾತಿನೊಳಗೆ ಏನಾದ್ರೂ ಫರಕ ಆಯ್ತು ಅಪ್ಪ ಅಂದ್ರ ಏನ್ ಮಾಡ್ಬೇಕ್ರಿಪ್ಪ? ಮನುಷ್ಯರಾಗಿ ಹುಟ್ಟಿ ಧರಣಿಗೆ ಬಂದಿದ್ದಕ್ಕೂ ವ್ಯರ್ಥ ಅಂತ ಹೇಳ್ಯಾರಪ್ಪ ಮತ್. ಹೌದಾ? ಈ ಮಾತ ಕಲ್ಲು ಯಾಕೆ ಹೇಳಕ್ ಹತ್ತಿದ ಅಂತ ಕೇಳಿದ್ರು. ಯಾಕೆ ಹೇಳಕತ್ತೀರಿಪ್ಪ? ಈ ಚಿಕ್ಕಡಿ ಬಾಯಿ ಬಂದಾಳಲ್ಲ ಸುಮಿತ್ರ ಬಾಯಿ, ಸುಮಿತ್ರ ಅಕ್ಕವ್ರು ಬಂದಾರಲ್ಲ, ಬಹಳ ಚಂದ ಹೇಳಲು. ಏನ್ ಹೇಳ್ಯಾರಪ್ಪ ನಮ್ಮ ಅಕ್ಕಾರು? ನಮ್ಮವ್ರೇ ನಮಗ ಮೋಸ ಮಾಡ್ಯಾರ. ಹೌದಾ? ಅಕ್ಕಗಳಿಗೆ ಅಣ್ತಮ್ರಿಂದ ಮೋಸ ಮಾಡಲಕ್ಕ, ಅದನ್ನ ತಿಳ್ಕೋರಿ ನೀವು. ಒಂದ್ ಮಾತೈತಿ ಸುಮಿತ್ರ ಬಾಯಿ, ಏನ್ ಹೇಳ್ಯಾರಪ್ಪ? ನೀನಾಗೆ ಕೆದರಿ ಕ್ಯಾರ ಹಾಕೊಂಡಿ. ನಾ ಏನು ಅಂದಿಲ್ಲ ನಿನಗ, ನೀನಾಗೆ ಕೆದರಿ ಕ್ಯಾರ ಹಾಕೊಂಡಿ. ಹೌದು ಖರೆ ಹೌದು. ಹಡಲಗೇರಿ ಅವರಿಗೆ ಬಟ್ ಮಾಡಿ ಮೋಸಗಾರಂದಿಯಲ್ಲ, ಹೌದ? ಏನ್ ಮೋಸ ಮಾಡ್ಯವ್ ಹೇಳಿ ಮಂಗಳಾರತಿ ಅಲ್ತಾನ ಮಂಗಳಾರತಿ ಇಲ್ಲ. ಏನ್ ನಮ್ಮ ಮಗಳ ತಗೊಂಡ್ ಹೇಗ್ಯಾವ? ಏನ್ ನಿಮ್ ಹುಡುಗನ ಏನ್ರ ಮಾಡಿ? ನೀ ಏನೇ ಇರು, ಹೆಂಗೆ ಇರು, ಇವತ್ತು ಫತೇಪುರ ಗ್ರಾಮದವರು ಹಡಲಿಗೆರವ್ರು ಇಂಥದ್ದೇ ಮೋಸ ಮಾಡ್ಯಾರತ್ತ ಹೇಳುತ್ತ ನಾನು. ಮಂಗಳಾರತಿ ಇಲ್ಲ ಇಲ್ರಿಪ್ಪ, ಇಲ್ಲ. ಮುಂಜಾನೆ 10 ಆಗೋಲ್ಲಕ್ ಟೈಮ್ 10. ಹೌದಾ? ನಮ್ಮ ದೃಷ್ಟಿ ಒಳಗ ನೀ ಕೆಟ್ಟಾಗಬೇಕು, ಇಲ್ಲಕ ನಿನ್ನ ದೃಷ್ಟಿ ಒಳಗ ನಾವು ಕೆಟ್ಟಾಗಬೇಕು. ಇಬ್ಬರು ಒಬ್ರು ಇವ್ರಿಗೆ ಕೆಟ್ಟಾರಾಗಿರ್ಬೇಕು, ದೈದವ್ರಿಗೆ ಹೌದಾಗಿರ್ಬೇಕು. ಹೌದು. ಅಲ್ಲಿತ ನಾನು ಮಂಗಳಾರತಿ ಬಂದು ಮಂಗಳಾರತಿ ಇಲ್ಲ. ಹೌದು. ಎಲ್ಲರೇ ಯಾರ ಜೋಡಿಯರೇ ಮಾತಾಡ್ದಂಗ ನಮ್ಮ ಜೋಡಿ ಮಾತಾಡ್ಲಕ್ ಹೋಗ್ಬೇಡ. ನೀ ಮೊದಲೇ ಹೇಳಿ ಕೇಳಿ ಹೆಣ್ಣು ಮಗಳು. ಹೌದಾ? ನೀ 10 ಜಾಗದಾಗ ನಾ ಒಂದಂದ್ರೆ ಇದ್ದು ಸತ್ತಂಗಾಗಿ ಬಿಡ್ತೀನಿ. ಹೌದಪ್ಪ. ಇನ್ನ ಒಂದ್ ಮಾತು ಹೇಳಿಲ್ಲ ನನಗೆ ಬಹಳ ಚಂದ. ಏನ್ ಹೇಳ್ಯಾರಪ್ಪ ಅಕ್ಕಾರು? ಮಗ BP ಏರ್ಸ್ಕೋತಾನ, ಅಚ್ಚಿ ಕಡೆ ಹೋಗಿ 2 ಕಟ್ಟು ಬೀಡಿ ಸೇತಾನ. ಯಾಕಲ್ಲ ಕತ್ತ ಗೊತ್ತದನ? ಯಾಕ್ರಿಪ್ಪ? ಅವನು ಪಂಚಗಳ ಹುಟ್ಟಿದಿದು. ಇದು ಪಂಚಗಳ ಹುಟ್ಟದತ್ತೇಳಿ ನಮಗ್ ಹೊಳೆ ಬೇಯ್ತಿದ್ದು. ನಮಗೆ ನಾವೇ ಹಡ್ದೇವು, ನಮಗೆ ಹೊಳೆ ಬೇಯ್ತು. ಎದ್ರ ಹುಟ್ಟಾರ್ರಿ? ಪಂಚಕದಾಗ. ಪಂಚಕದಾಗ ಹುಟ್ಟಾರತ್ ನೋಡು. ಹೌದಾ? ನಮ್ಮ ಮನ್ಯಾಗ ಹಡ್ದಿರಿ. ಇನ್ನ ಒಂದು ಮಾತು ಹೇಳು. ಏನ್ರಿಪ್ಪ? ನಾಗರ ದೈವಕ್ಕೆ ಹೇಳಿದ್ಯಾ? ಏನತ್ತ? ಹಡದ ತಾಯಿ ತಂದೆ ಮ್ಯಾಗ, ಗುರು ಹಿರಿಯರ ಮ್ಯಾಗ, ಆ ತಾಯಿ ದ್ಯಾಮೋನ್ ಮ್ಯಾಗ ನಮ್ಮ ನಂಬಿಕೆ ಇತ್ತಪ್ಪ ಅಂದ್ರ ನಮ್ಮ ಜನ್ಮ ಸಫಲ ಆಕ್ಕದ. ನಮ್ಮ ಮನ ಅನ್ನೋದು ಭಗವಂತನ ಅರಮನಿ ಆಕ್ಕೈತಿ. ಆಕ್ಕದ್ರಿಪ್ಪ. ನೀ ಏನ್ ಹೇಳ್ದಿ ಬಾಯಿ? ಏನ್ ಹೇಳ್ಯಾರು? ನಮ್ಮವ್ರೇ ನಮಗ ಮೋಸ ಮಾಡ್ಯಾರದಿನಿ. ಹೇಳ್ಯಾರಪ್ಪ ಅಕ್ಕಾರು. ಅದಕ್ಕೊಂದು ದೃಷ್ಟಾಂತ ಕೊಟ್ಟಿ ಸಂಗೊಳ್ಳಿ ರಾಯಣ್ಣ ಖುದ್ದು ಸಾದ್ರ ಮಾವನೇ ಮೋಸ ಮಾಡ್ಯಾನಂತ ಹೇಳಿ ಹೌದು ನೀ ಬಾಳ ಹಿಂದುಳ್ದಿ.
ಹೌದಾ ಸಂಗೊಳ್ಳಿ ರಾಯಣ್ಣ ಮಹಾ ಮೋಸ ಮಾಡಂತ ಹೇಳಿದ್ರಿ ಸಂಗೊಳ್ಳಿ ರಾಯಣ್ಣಗ ದೇವಿ ಖಡ್ಗ ಕೊಡುವತ್ತಿಗೆ ಹೇಳಿದ್ಳು ಏನತ್ತ ಇದನ್ನ ತೆಳಗಿಡಬೇಡ, ಇನ್ನೊಬ್ಬರ ಕೈಯಾಗ ಕೊಡಬೇಡ, ಖಡ್ಗ ಎಲ್ಲಿವರೆಗೆ ನಿನ್ನ ಕೈಯಾಗ ಹೌದಾ ಅಲ್ಲಿವರೆಗೆ ನಿನಗೆ ಜಯ ಸಿಕ್ಕೇ ಸಿಗ್ತದ, ಜಯ ಐತಿ, ನಿನಗೆ ಸೋಲಿಲ್ಲ ಅಂತ ಹೇಳಿ ಕೊಟ್ಟಿರ್ತಾಳ. ಅವಾಗ ತಾಯಿ ಮಾತು ಮೀರ್ ಕಡಗ ಯಾರಿಗೆ ಕೊಟ್ಟ? ಸ್ವಾದರ ಮಾವನ ಕೈಯಾಗ ಕೊಟ್ಟ, ತನ್ನ ಪ್ರಾಣ ತಾನೇ ಹೊಡ್ಕೊಂಡ. ಯಾಕೆ ಕೊಟ್ರಪ್ಪ ಅವಾಗ ಕಡಗ ಅಲ್ಲಿ? ಯಾರು ಮೋಸ ಮಾಡಿದ್ರು ನಿನಗ? ನೀನೇ ಮೋಸ ಮಾಡ್ಕೊಂಡಕ್ಕಿ. ಖಡ್ಗ ಕೊಟ್ಟಿದ್ದು ನಿನಗೆ ದೇವಿ ಹೇಳಿ ಕೊಟ್ಟ. ಹೌದಾ ಖರೆ ನೀನು ನಾನು ಅಹಂ ಭಾವನೆಯಾಗ ಸ್ವಾದರ ಮಾವನ ಕೈಯಾಗ ಕೊಟ್ಟು ಸ್ವಾದರ ಮಾವನ ಕೆಟ್ಟ ಮಾಡ್ಲಕ್ ಹೋಗ. ಹೌದು ಹೌದಾ ಹೌದಿಲ್ಲ? ಹೌದು ಸ್ವಾದರ ಮಾವನ ಕೈಯಾಗ ಕೆಟ್ಟ ಮಾಡ್ಲಕ್ ಹೋಗ್ಬಾರ್ದು. ಹೌದು. ಒಂದು ಹಿಡಿ, ಮಾನವ್ರನರೇ ಹಿಡಿ, ಹೌದು ದೇವ್ರನರೇ ಹಿಡಿ. ಹಾ ದೇವ್ರು ಒಳ್ಳೆಯವತ್ತ ನೀ ಹಿಡಿ ಅಂದ್ರೆ ಮಾನವ್ರು ಒಳ್ಳೆಯವ್ರ ನಾನ್ ತೋರಿಸ್ತೀನಿ. ಹೌದು ಇಲ್ಲ ಮಾನವ್ರ ಹಿಡಿ, ಹೌದು ಹೌದು ದೇವ್ರ ನಾನು ಕಡಿಬಿಡು. ಸುಮ್ಕೆ ಓಸು ದಂಡಿ ಮ್ಯಾಗ ಕೈ ಇಟ್ಟು ದಾಟಿ ಹೋಗ್ಲಕ್ ಹೋಗ್ಬೇಡ. ಹೌದು ಹೌದು ಇದು ಒಂದು ಮಾತ ನೆನಪಿರಿ. ನಾ ಏನೇ ಮಾತಾಡಿದ್ರು ಎಂತೇ ಮಾತಾಡಿದ್ರು ಅದಕ್ಕೊಂದು ಹಾದಿ ಇರ್ತದ, ಒಂದು ದಾರಿ ಇರ್ತದ, ಒಂದು ನೀತಿ ಇರ್ತದ, ಒಂದು ಲೆಕ್ಕ ಇರ್ತದ. ಲೆಕ್ಕ ಇರ್ತದ. ನಿನ್ನಂಗ ಮಾತಾಡಂಗಿಲ್ಲ ನಾ. ಹೌದು ಹೌದು ನನಗ್ ಬೀಡಿ ಚೋದು ಶಟಾನೆ ಐತಿ, ನಾ ಸೇದವ್ನೆ. ಹೌದಾ ನೀ ಏನ್ ಸೇದಂಗದಿ? ಇಲ್ರಪ್ಪ ಗಣಮಕ್ಳು ಆಟ ಸೇರ್ತಾರೆ, ಹೆಣ್ಮಕ್ಳು ಏನಾರ ಸೇರ್ತಾರೆ ಏನು? ಏಯ್ ಹಾ ಗಣ ಮಕ್ಳು ದಾರು ಕುಡಿತಾರ ಗೊತ್ತದಿಲ್ಲ, ಹೆಣ್ಮಕ್ಳು ಗೊತ್ತಿಲ್ರಿಪ್ಪ ನಮ್ ನಿನಗ್ ಗೊತ್ತಿಲ್ಲ. ಗೊತ್ತಿಲ್ಲ ಇರ್ಲಿ. ಹೌದು ಅದಕ್ಕೆ ನೀ ಯಾವಾಗ ಹಿಡಿತಿ ಹಿಡಿ. ದೇವ್ರ ಮ್ಯಾಗ ವಿಶ್ವಾಸ ಅದಿಲ್ಲ ನಿನಗ? ಆದ್ರಪ್ಪ ಹೇಳಿಲ್ರಿ ದೇವ್ರ ಮ್ಯಾಗ ವಿಶ್ವಾಸ ಅಂದ್ರೆ ನಾನೇ ಪಾಲ ಮಾಡಿ ಕೊಡ್ತೀನಿ, ದೇವ್ರಿಗೆ ಹಿಡಿ, ಮನುಷ್ಯರನ್ನ ಹಿಡಿತೀನಿ. ಹೌದು ಹೌದು ಹೌದಾ? ಹೌದಾ ದೇವರ ಮೋಸಗಾರ ಅಲ್ಲ. ಅಲ್ಲ ನನ್ನ ದೃಷ್ಟಿ ಅಲ್ಲ, ಆಕಿನ ದೃಷ್ಟಿ. ಹೌದು ಹೌದು ಸುಮಿತ್ರಬಾಯಿ ದೃಷ್ಟಿ ಒಳಗ ದೇವರ ಮೋಸಗಾರ ಅಲ್ಲ. ಅಲ್ಲ ಮೋಸಗಾರ ಅದಾನತ್ ನಾ ಹೇಳ್ತೀನಿ. ಅದ ಹೆಂಗ್ರಿಪ್ಪ? ಹೆಂಗ? ಹೆಂಗ? ರಾವಣಾಸುರ, ರಾವಣಾಸುರ, ರಾವಣ ಲಂಕಾದ ರಾವಣ, ಅವನಂತ ಭಕ್ತಿ ಮಾಡಿದ ವ್ಯಕ್ತಿ ಮರ್ತ್ಯ ಮಂಡಲದೊಳಗೆ ಯಾವನು ಇಲ್ಲ. ಯಾವನ್ಯಾವನು ಇಲ್ರಿಪ್ಪ, ಯಾವನು ಇಲ್ಲ. ಯಾವ್ದು ಹೌದು ದ್ವಾಪಾರ ಹಿಡ್ಕೊಂಡು ಸತ್ಯ ಹಿಡ್ಕೊಂಡು ಇಲ್ಲಿ ಕಲಿತ ನಾನು ಎಷ್ಟು ಮಂದಿ ತಪ ಮಾಡ್ಯಾರಪ್ಪ ಅಂದ್ರೆ ಅವನ ಹಿಂದೆ. ಹೌದು ಹೌದು ಅಂತ ಭಕ್ತಿಗೆ ಮೆಚ್ಚಿ ಭಗವಂತ ಆತ್ಮಲಿಂಗ ಕೊಟ್ಟ. ಹೌದು ಕೊಟ್ಟಾರ್ರಿಪ್ಪ. ಹೌದಾ? ಹೌದು ಆತ್ಮಲಿಂಗ ಕೊಟ್ಟ, 6 ಕೋಟಿ ಆಯುಷ್ಯನೂ ಕೊಟ್ಟ. ಹೌದು ಕೊಟ್ಟು ಕಳಿಸ್ದ. ಏನ್ ಮಾಡ್ದ ಭಗವಂತ? ಏನ್ ಮಾಡಿದ್ರಪ್ಪ ಭಗವಂತ? ನಡುದಾರ ಗಣಪತಿನ ಕಳಿಸಿ ಹೌದು ಆ ಆತ್ಮಲಿಂಗ ಕಸ್ಕೊಂಡು ಕೂತ. ಇಂತ ಮೋಸ ಮಾಡ್ತೀರಪ್ಪ ನೀವು ದೇವರ. ನಿಮ್ಮ ದೇವರಿದು ಮೋಸ ಇಷ್ಟು ಚಲೋನ? ಭಕ್ತಿಯಿಂದ ದುಡ್ಕೊಂಡಲ್ಲಿ ರಾವಣ ದುಡ್ಕೊಂಡಿದ್ದವಂಗ ಆತ್ಮಲಿಂಗ 6 ಕೋಟಿ ಆಯುಷ್ಯ ಕೊಟ್ಟವ್ ನಿಮ್ಮ ಅಪ್ಪ. ಕೊಟ್ಟವ್ರು ಯಾಕೆ ಮೋಸ ಮಾಡಿ ತಗೊಂಡ್ರಿಪ್ಪ? ನಡುದಾರಿಗೆ ಯಾಕೆ ಕಸ್ಕೊಂಡ್ರಿ? ಯಾಕ್ರಿ ಮೋಸ ಮಾಡ್ದಂಗಿಲ್ಲ? ನಾವು ಮನುಷ್ಯರು ಶ್ರೇಷ್ಠ, ಏನು ನೀವು ಶ್ರೇಷ್ಠ? ಹೆಂಗ ಜನ ಹೌದು ಅನಿಸ್ಬೇಕು. ಹೌದು ಅನ್ಬೇಕು ಜನ. ಅದಕ್ಕ ಈಗ ಮನುಷ್ಯರನ್ನೇ ಹಿಡಿ. ಇವತ್ತಿನ ದಿನ ನಾವು ನೀವು ಎಲ್ಲರೂ ಇಲ್ಲಿ ಕೂಡಿ ಕೂತೇವು. ಜನ ಐತಿ, ದೈವ ಐತಿ, ಎಲ್ಲಾರ ಐತಿ. ಹೌದು ಹೌದು ಈ ದ್ಯಾಮವ್ವ ಹೆಸರ ಹೌದಾ ಈ ಪತ್ತೆಪೂರ್ದಾಗೆಲ್ಲ ಸುತ್ತ ಹಳ್ಳಿಗೆ ಹೌದು ಹರಡಬೇಕಾದ್ರೆ ದ್ಯಾಮವ್ವ ಕಾರಣ ಅಲ್ಲ. ಮತ್ತೆ ಯಾರ ಕಾರಣ? ಇವತ್ತು ಸಿಕ್ಕಾಪಟ್ಟಿ ಬ್ಯಾಟಿ ಬಿದ್ದಾವ ಇಲ್ಲಿ. ಬಿದ್ದಾವ್ರಿಪ್ಪ ದ್ಯಾಮವ್ವನ ಹೆಸರು ಮ್ಯಾಗ. ಹೌದು ಹೌದು ಇದನ್ನ ಮಾಡಿದವ್ರು ಯಾರಂತ? ನಮ್ಮಂತ ಮಾನವ ಮನುಷ್ಯರು ಕೂಡತಕ್ಕಂತ ಹಿರಿಯರು ಮಾಡ್ಯಾರ. ದ್ಯಾಮವ್ವನ ಪ್ರಭಾವ ಬೆಳಿಬೇಕಾದ್ರೆ ನಾವು ಕಾರಣ. ನಾವು ಹೌದಾ? ನೀ ಅಲ್ಲ. ದ್ಯಾಮವ್ವನ ಜಾತ್ರೆ ನಾವು ಪತ್ತೆಪೂರ್ದವ್ರು ಭರ್ಜರಿ ಜಾತ್ರೆ ಮಾಡಿದೆ ಅಂದ್ರೆ 4 ಊರಾಗ ಹೆಸರು ಕಲಿಯ ಪತ್ತೆಪೂರ್ದೊಳಗೆ ದ್ಯಾಮವ್ವನ ಜಾತ್ರೆ ವಾಜ್ಯ ಆಯ್ತಪ್ಪ. ಬಾಳ ಚಂದ ಆಯ್ತಿರಪ್ಪ. ಅದು ಯಾರ್ಲಿಂದ? ದ್ಯಾಮವ್ವನಿಂದ ಅಲ್ಲಿದು ಮಾನವ ಮನುಷ್ಯರಿಂದ, ನಮ್ಮಲಿಂದ. ಅದಕ್ಕೆ ಅದಕ್ಕೆ ನಿಮ್ಮ ದೇವ್ರ ಕೆಲಸ ಏನೂ ಇಲ್ಲ. ಹೌದು ಹೌದು ಸೋಮ ಗುಡಿಯಾಗ ಕುಂದ್ರುದು ನಗುದು ಅಟ್ಟೆ ಕೆಲಸ ನಿಮ್ಮ ದೇವ್ರ ಕೆಲಸ. ಹೌದು ಏನ್ ಮಾಡ್ಬೇಕಾದ್ರು ಏನ್ ಮಾಡ್ಬೇಕು? ಮನುಷ್ಯರೇ ಮಾಡ್ಬೇಕು. ಡಂಕನಾಡು ದೈಗೊಂಡ ಗೌಡ, ಡಂಕನಾಡು ದೈಗೊಂಡ ಗೌಡ ನೀನೇ ಹೇಳಿದಿನ, ನಾ ಅಲ್ಲ. ಏನತ್ತ? ಡಂಕನಾಡು ದೈಗೊಂಡ ಗೌಡ ನಿಮ್ಮ ಅಪ್ಪ ಶ್ರೀಮಂತಿಕೆ ಕೊಟ್ಟ ಖರೆ. ನಿಮ್ಮ ಅಪ್ಪ ದೇವರ ಶ್ರೀಮಂತಿಗೆ ಕೊಟ್ಟ. ನಿಮ್ಮ ಅಪ್ಪ ದೇವರ ಶ್ರೀಮಂತಿಕೆ ಕೊಟ್ಟ. ಕಸ್ಕೊಂಡಿ ಯಾಕ? ಯಾಕೆ ಕಸ್ಕೊಂಡ? ಹೇಳ ಮುಂದಿನ ಸಂದಿಗೆ ನೋಡುಮು. ಬರ ಕೊಡೋದು ಕಸಗೋದು, ಕೊಡೋದು ಕಸಗೋದು ಇಂತ ಯಾಕೆ ಮಾಡ್ತೀರಪ್ಪ? ನುಚ್ಚು ತಿನ್ನುವಂತ ಪರಿಸ್ಥಿತಿ ತಂದಿಟ್ಟ ನಿಮ್ಮಪ್ಪ ಯಾಕಂತ
ಅಪ್ಪ ಏನತ್ತಾರ ಬೌಳೆ ಶಂಕರ ಅವ ಕೊಟ್ಟಿದ್ದು ಕೊಟ್ಟಂಗೆ ಹೊಳಿ ಕಸ್ಕೊಳಂಗಿಲ್ಲ ತಿರಿ ಮತ್ ತಪ್ಪು ಮಾಡಿದ್ನ ಮಗ ಬೇಕ, ತಪ್ಪು ಮಾಡಕ್ಕೂ ಮಗ ಬೇಕ, ತಪ್ಪು ಮಾಡಿದಂತ ಕೊಟ್ಟಿಸಿರ್ತಾನೆ, ಯಾಕೆ ಕಸ್ಕೊಂಡ್ರಿ? ದೈಗೊಂಡಗೌಡ 7 ಊರು ಗೌಡಿಗೆ ಗೌಡು ಇತ್ತು. ಹೌದು, ತೂಗ ಮಂಚ ಯಾವ ಬಂಗಾರದ ಮಂಚದ ಮ್ಯಾಗ ಕೂತು ಶುಗರ್ ನಿದ್ದಿ ಮಾಡ್ತಿದ್ದ ಅಂತ ಡಂಕನಾಡ ದೈಗೊಂಡಗೌಡನ ಸಿರಿತನ ಕಸ್ಕೊಂಡವ ನಿಮ್ಮ ಅಪ್ಪ ಬೀರದೇವರ. ಯಾಕೆ ಕಸ್ಕೊಂಡ್ರಿಪ್ಪ? ಪಾಪ ಪಟ್ಟ್ಯಾಗ ನುಚ್ಚು ಕುಡಿಯುವಂತ ಪರಿಸ್ಥಿತಿ ಬತ್ತು. ಗೌಡ್ತಿಗಿಯೋ ಏನ್ ಸೀರೆ ಬತ್ತು ನಿಮ್ಮ ಅಪ್ಪನ ಸಲುವಾಗಿ. ಇಂತ ದೇವ್ರು ನೀವು, ಮೋಸ ಮಾಡೋರು ನೀವು. ಆದ್ರೆ ಸಮುದ್ರದಂತ ಭಕ್ತ ಮೆರಳು ಹಾಲು ಮತದ ಯಾರು ಡಂಕನಾಡ ದೈಗೊಂಡಗೌಡ. ಡಂಕನಾಡ ದೈಗೊಂಡಗೌಡ ಒಬ್ಬನೇ ಹಾಲು ಮತದಾಗ ಸಮುದ್ರದಂತ ಭಕ್ತ ಮತ್ತೊಬ್ಬ ಯಾವನು ಇಲ್ಲ. ಹೌದು, ಐತಿದ್ರ ಮುಂದಿನ ಸಂದಿಗೆ ಹಾಡಿ ಹೇಳು ನೋಡು ಯಾವದ ನಮ್ಮ ಭಕ್ತ ಅಂತ ಭಕ್ತ ಹೆಚ್ಚದಾನಂತ ಶ್ರೀಮಂತಿಗೆ ಕೊಟ್ಟಾರ, ಮತ್ತೆ ಕಸ್ಕೋತಾರ ದೇವ್ರ. ಹಿಂಗದ ಇಲ್ಲಿ ಏನಾಗ್ಯದ? ಏನಾಗ್ಯದ್ರಪ್ಪ? ಇವ್ರು ಎಲ್ಲಿ ಹೊಕ್ಕಾರ ಗೊತ್ತದನು? ಎಲ್ಲಿ ಹೋಗಾರು? ಇಲ್ಲಿ ಬರ್ತಾಳ ಮುಂದಿನ ಸಂದಿಗೆ ಬರ್ಬೇಕಿಲ್ಲ. ಮಕ್ಕ ಬರ್ತಾಳೆ ಟೇಜಿಗೆ. ದುರ್ಗಾನ ಅವತಾರ ತಾಳೆ ಬರ್ತಾಳ, ನನಗ್ ಗೊತ್ತದ. ಹೌದೌದು, ಯಾಕಂದ್ರ ದುರ್ಗನ ಅವತಾರ ತಾಳ್ರ ದ್ಯಾಮೋನ್ ಅವತಾರ ತಾಳಾರ್ ಬೇಕಿಲ್ರಿ. ದ್ಯಾಮೋ ಬೇಡ, ದ್ಯಾಮೋ ಅಂದ್ರೆ ಬೇಡ, ಮತ್ತೆ ಇಲ್ಲಿ ಸಿಟ್ಟು ಬರ್ತದ. ದುರ್ಗನ ಅವತಾರ ತಾಳೆ ಬರ್ತಾಳ, ನನಗ್ ಗೊತ್ತದ. ಹೌದಾ? ಈ ಬಾಯಿ ಎಲ್ಲಿ ಬೆಳಲ್ಲು, ಎಲ್ಲಿ ಹುಟ್ಟಿಲ್ಲು, ಮುಂದೆ ಹ್ಯಾಂಗ ಅಲ್ಲು, ಏನಲ್ಲು ಎಲ್ಲ ನನಗ್ ಗೊತ್ತಾವ. ಹುಟ್ಟಿಸವನೇ ನಾ. ನಿನ್ನ ಚೂಟು ನನಗ್ ತಡ ಹತ್ತುದಿಲ್ಲ. ಬರಬರ ಕುಚ್ ಕಿಚ್ ಮೊದಲ ಅರ್ಥ ಮಾಡ್ಕೊನಿ. ಹೌದು, ನೀ ಎಲ್ಲಾರ ಹಂಗ ನಮ್ಮಪ್ಪ ಅಂತೇಳಿ ಇಲ್ಲಿ ಕುಳಿತಂತ ಜನರಿಗೆ ಏನ್ರ ಗೋಳ್ ಹೊಡಿತಾನಂದ್ರ ಇಲ್ಲ. ಆದ್ರೂ ಒಂದು ಮಾತ ಕಂಡೀಷನ್ ಏನ್ರಿಪ್ಪ ಅದು? ಮೋಸಂದೆಲ್ಲ ಇದಕ್ಕೆ ಮಾಪಿ ಇಲ್ಲ. ಮಾಪಿ ಇಲ್ಲ, ಉಳಿಕಿದ್ದಕ್ಕೆ ಮಾಪ್ ಮಾಡಬಹುದು. ಹೌದು. ಹಡಲಿಗೆರೆಯವರ ಬಟ್ ಮಾಡಿ ನನ್ನ ಕಡೆ ತೋರಿಸಲ್ ನೀ ಮೋಸ ತಳಿ. ಯಾಕಂದ್ರಿ ಇದು ನಿನಗ ಮಾಪಿನೇ ಒಟ್ಟಿಲ್ಲ. ಹೌದಾ? ಇವತ್ತು ಫತೇಪುರ ಗ್ರಾಮದೊಳಗ ನನ್ನ ನೀರನ್ನ ತಿಳಿಲಿ, ನಿನ್ನ ನೀರನ್ನ ತಿಳಿಲಿ. ನಾ ನಿನಗ ಮೋಸ ಮಾಡಿದ್ದ, ನನ್ನ ಮ್ಯಾಲ ಮೋಸ ಮಾಡಿತ್ತು, ಹಡಲಿಗೆರಿ ಮೋಸ ಮಾಡಿತ್ತು ಅಂದ್ರೆ ಇಂಥದ್ದೇ ಮೋಸ ಆಗ್ಯದ ಮಾಸ್ತರತ್ತಿ ಹೇಳುದು. ಮಂಗಳಾರತಿ ಅಲ್ತಾನ ಮಂಗಳಾರತಿ ನೈ ಕುಚ್ ಬೇ ನೈ. ಒಂದಕ್ಕೆ ಮಾಪಿ ಇಲ್ಲ. ಒಳಕಿದ ವಿಷಯಕ್ಕೆ ದೈದವ್ರು ಕೂಡಿ ಕೂತಾರ. ಬಾ ಮಾಸ್ತರ್ ಇದು ಬ್ಯಾಡಪ್ಪ ಅಂದ್ರೆ ಬಿಟ್ಟು ಬಿಡ್ತೀನಿ. ನೀವ್ ಎಲ್ಲಾರು ಗಟ್ಟಾರ ಮತ್ ನಮ್ಮನ್ನ ಬಡದಾಡಕ್ ಹಚ್ಚಿ ಜಗಳಕ್ ಹಚ್ಚಿ ಮನೆಗೆ ಹೋದಿರ ಮತ್ತ. ಇಲ್ಲಿ ಹೇಳ್ತೀನಿ ಕೇಳು. ಏನ್ರಿಪ್ಪ? ಇದು ಹೆಸರಿಗೆ ಫತೇಪುರ ಅದ. ತಪ್ಪ ನಡ್ಕೊಂಡ್ರ ಪತೆ ಎಲ್ಲಾರ್ದಂಗ ಕಳಿಸ್ತಾರ. ಮೊದಲ ಅರ್ಥ ಮಾಡ್ಕೊ. ನೀ ಊರ್ ಹೆಸರು ವಿಚಾರ ಮಾಡು, ಮಂದಿ ಬಿಡು. ನೀ ಹೌದಾ? ಅಡ್ತಾರ ಹೋಯ್ತು ಗಾಡಿ ಅಂದ್ರ ಪತೆ ಎಲ್ಲಾರ್ದಂಗ ಕಳಿಸ್ತಾರ. ಆ ಕಡೆ ಪತ್ತೆ ಇಲ್ಲ ಹುಡುಕಾಡಿದ್ರೆ ಸುಮಿತ್ರಬಾಯಿ ಸಿಕ್ಕಿರಬಾರ್ದು. ಎಲ್ಲಿ ಗಾಡಿಯಾಗೂ ಇಲ್ಲ, ಸ್ಟೇಜ್ ಮ್ಯಾಗೂ ನೈ. ಹೌದಿಲ್ಲ? ಅದಕ್ಕೆ ಅಂತ ಪುಣ್ಯಕ್ಷೇತ್ರದೊಳಗ ಫತೇಪುರದೊಳಗ ನಾವು ನೀವು ಎಲ್ಲಾರು ಕೂಡಿ ಕೂತೇವು. ಅದಕ್ಕಲ್ಲಿ ಹಿರಿಯರು ಒಂದು ಮಾತು ಹೇಳಿದ್ರು. ಏನ್ ಹೇಳ್ಯಾರಪ್ಪ? ನೀನಂದರೆ ನೀನಲ್ಲವಯ್ಯ. ಹೌದು, ನೀನಂದರೆ ನೀನಲ್ಲವಯ್ಯ, ನಾನಂದರೆ ನಾನಲ್ಲವಯ್ಯ. ನಾನು ನೀನು ಕೂಡಿಯವನೆಂದರೆ ಸ್ವರ್ಗದ ಬಾಗಿಲು ತೆರೆದಿವುದಯ್ಯ ಅಂತ ಹೇಳಿದ್ರು. ಹೇಳ್ಯಾರಿಪ್ಪ ಮಾತ. ಈ ಮನುಷ್ಯ ಜನ್ಮಕ್ಕ ಹೆಂಗ ಗಂಡ ಹೆಂಡ್ರು ಈ ಒಂದು ಗಾಡಿಗೆ ಹೆಂಗ ಗಾಲಿ ಇರ್ತಾವಲ್ಲ, ಹೌದು, ಹಂಗ ಗಂಡ ಇದ್ರೆ ಹೆಣ್ತಿರ್ಬೇಕು, ಹೆಣ್ತಿದ್ರೆ ಗಂಡ ಇರ್ಬೇಕು. ಗಂಡಗ ಹೆಣ್ತಿದ್ರೇನೆ ಆ ಮನುಷ್ಯ ಜನ್ಮಕ್ಕೆ ಮುಕ್ತಿ ಐತಿ. ಹೌದು. ಒಂದು ಕೈಲೆ ಚಪ್ಪಾಳಿ ತಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಎಡಗೈ ಬಲಗೈ ಬೇಕು, ಬಲಗೈ ಎಡಗೈ ಬೇಕು ಅನ್ನಂತ ಮಾತಿ ಕೂಡಿದ ಸಬಲಾಗಿ ಹೇಳುತ್ತಾ ಮುಂದಿನ ಸಂಧಿಗೆ ನಾವಂತರೂ ಆಕಿಗೆ BP-ನೂ ಅನ್ನಂಗಿಲ್ಲ, PP-ನೂ ಅನ್ನಂಗಿಲ್ಲ. ಹೌದು. ಯಾಕೆ ನಮಗ್ BP ಅಂತ ಹೆಸರಿಟ್ಟು ಬಿಟ್ಟಾಳೆ. ಈಗ ಮುಂದಿನ ಸಂಧಿಗೆ ಬಂದು ಸುಮಿತ್ರಬಾಯಿ ನಿನ್ನ ದೇವರ ಏನೇನ ಮಾಡದ. ನಾವಂತರೂ ಮನುಷ್ಯ ಜನ್ಮದಾಗ ಹುಟ್ಟಿ ಹೌದಿಲ್ಲ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಿದೆವು. ಖರೆ ನಿನ್ನ ಭಗವಂತ ಏನು ಮಾಡ್ದ? ಒಟ್ಟ ಇಂಥವ್ರದ್ದು ಕಸುವಂದನತ್ತ ನಿನ್ನ ಬಾಯಲ್ಲಿ ಬರಬಾರ್ದು. ಹೌದಿಲ್ಲ? ಕೊಟ್ಟ ದಾನ ಸೂರಾಗ್ಯ ಅಂತ ತಿಳ್ಕೊಂಡ ಹೇಳ್ಬೇಕಾಗ್ಯದ. ಅದಕ್ಕೆ ಹೆಚ್ಚಿಗೆ ಮಾತನಾಡದೆ ಯಥಾ ಪ್ರಕಾರ 4 ನುಡಿ ಸತ್ಯ ಸುಂದರವಾದಂತ ಚಾಲ ಹಾಡಿ ಸರಿಜೋಡಿ ಕಲಾವಿದ್ರಿಗೆ ಪಾಲ ಕೊಡು.